ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ V4 ನ್ಯೂಸ್. ನಾನು ದೀಕ್ಷಾ ಬಂಗೇರ. ನಮ್ಮ ಇವತ್ತಿನ ಸುದ್ದಿ, ದೊಡ್ಡವರ ಮೇಲಿನ ವಾರೆಂಟ್ಗಳಿಗೆ ಪುಸ್ಕ ಭವಿಷ್ಯ. ಏನಪ್ಪ ಇದು ಪುಸ್ಕ ಭವಿಷ್ಯ? ಕಂಪ್ಲೀಟ್ ಆಗಿ ಈ ಸುದ್ದಿನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಜಾಗತಿಕ ಮಟ್ಟದ ವಾರೆಂಟ್ಗಳು ಈಗಾಗಲೇ ಸುದ್ದಿಯಾಗಿದೆ. ಇಸ್ರೇಲ್ ಹಾಗೇನೆ, ಭಾರತ ಹೀಗೇನೆ ಎಂಬುದರಿಂದ ಆಚೆಗೆ ಏನಾದರೂ ಆದೀತೆ? ಬನ್ನಿ ನೋಡೋಣ. ಅಂತಾರಾಷ್ಟ್ರೀಯವಾಗಿ ಇಸ್ರೇಲಿನ ಪ್ರಧಾನಿ ಬೆಂಜಮಿನ್ ನೇತಾನ್ಯೇಹು ಮೊದಲಾದವರಿಗೆ ಬಂಧನದ ವಾರೆಂಟ್ ಜಾರಿಯಾಗಿದೆ. ಅದೇ ರೀತಿ ಭಾರತದಲ್ಲಿ ಪ್ರಧಾನಿ ಮೋದಿ ಅವರ ಆಡಳಿತ ಕಾಲದಲ್ಲಿ ದಿಢೀರ್ ಭಾರೀ ಹಣ ಕುಳವಾದ ಉದ್ಯಮಿ ಗೌತಮ್ ಅದಾನಿಗೆ ಕೂಡ ಅಮೆರಿಕ ಸಂಯುಕ್ತ ಸಂಸ್ಥಾನದ ಕೋರ್ಟಿನಿಂದ ವಾರೆಂಟ್ ಜಾರಿಯಾಗಿದೆ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವೇ ನೇತಾನ್ಯೇಹು, ಇಸ್ರೇಲಿನ ಮಾಜಿ ರಕ್ಷಣಾ ಮಂತ್ರಿ ಯೋವಾವ್ ಗ್ಯಾಲಂಟ್ ಅಲ್ಲದೆ ಹಮಾಸ್ನ ದಿಯಾಬ್ ಇಬ್ರಾಹಿಂ ಅಲಮಸ್ರಿ ವಿರುದ್ಧ ಬಂಧನದ ವಾರೆಂಟ್ ಹೊರಡಿಸಿದೆ. ಒಂದು ಜನಾಂಗದ ತಲೆಯ ಮೇಲೆ ಯುಎಸ್ಎ, ಬ್ರಿಟನ್ ಕುಮ್ಮಕ್ಕಿನಿಂದ ಬೈಬಲ್ ಕಥೆಯ ಆಧಾರದ ಮೇಲೆ ಹುಟ್ಟಿದ ದೇಶ ಇಸ್ರೇಲ್. ಮೊದಲನೆಯ ಮಹಾಯುದ್ಧದ ಬಳಿಕ ಮುಸ್ಲಿಂ ಸಾಮ್ರಾಜ್ಯಗಳ ಬಲುಹು ಕಡಿಮೆಯಾಯಿತು. ಎರಡನೆಯ ಮಹಾಯುದ್ಧದ ಬಳಿಕ ನಾಜಿಗಳು ಬಹುತೇಕ ನಾಶ ಹೊಂದಿದ್ದಲ್ಲದೆ ಯುಎಸ್ಎ ಮುಂದಾಳತ್ವದಲ್ಲಿ ಬಂಡವಾಳಶಾಹಿಯು ತನ್ನ ಬಲೆಯನ್ನು ಇಡೀ ಲೋಕದ ಮೇಲೆ ಬೀಸಿತು. ಹಾಗಾಗಿ ಎರಡನೆಯ ಮಹಾಯುದ್ಧ ಮುಗಿದ ಮೇಲೆ ಯುಎಸ್ಎ ಜನ್ಮ ಕೊಟ್ಟ ದೇಶವಾಗಿದೆ ಇಸ್ರೇಲ್. ಇಸ್ರೇಲಿಗೆ ಈಗಲೂ ಬಂಡವಾಳಶಾಹಿ ದೇಶಗಳಿಂದಲೇ ಬಹುತೇಕವಾಗಿ ಶಸ್ತ್ರಾಸ್ತ್ರ ಪೂರೈಕೆಯಾಗುತ್ತದೆ. ಇಸ್ರೇಲ್ ಪಾಶ್ಚಾತ್ಯರ ಬೆಂಬಲದಿಂದ ಪಡುವಣ ಏಷ್ಯಾವನ್ನು ಕುದಿಯುವ ಕಡಾಯಿಯಾಗಿ ಮಾಡಿದೆ. ನಿರಂತರ ಯುದ್ಧವನ್ನು ಜೀವಂತವಿಟ್ಟಿದೆ. ಮಾನವ ಹಕ್ಕುಗಳನ್ನು ಒಂದು ಪೈಸೆ ಕೂಡ ಮನ್ನಿಸದೆ ಇತ್ತೀಚಿನ ವರ್ಷಗಳಲ್ಲಿ ನೇತಾನ್ಯೇಹು ತಂಡವು ಮಕ್ಕಳು, ಹೆಂಗಸರೆನ್ನದೆ ಎಲ್ಲರ ಹತ್ಯೆಯಲ್ಲಿ ತೊಡಗಿದೆ. ಕೈಬಾಂಬು, ಕೈಕ್ಷಿಪಣಿಗಳ ಎದುರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸುತ್ತಿರುವ ಇಸ್ರೇಲ್ ಅವರದ್ದು ದಾಳಿ ಎನ್ನುತ್ತಿದೆ. ಇವರ ಕಾಟ ಹೆಚ್ಚಾದಾಗ ಅವರ ದಾಳಿಯೂ ಆಗಬಹುದು. ಅದು ಉಗ್ರ ರೂಪ ತಾಳಲೂಬಹುದು. ಅದನ್ನು ದೊಡ್ಡಣ್ಣ ಎಂದುಕೊಳ್ಳುವ ಯುಎಸ್ಎ ತಣಿಸಬೇಕಿತ್ತು. ಆದರೆ ತನ್ನ ಹಿತಾಸಕ್ತಿಗೆ ಒದಗುವವರಿಗೆ ಧನಶಸ್ತ್ರ ಒದಗಿಸುವ ನೀತಿಯನ್ನು ಯುಎಸ್ಎ ಆಗಲೂ ಮಾಡಿತ್ತು, ಈಗಲೂ ಮುಂದುವರಿಸಿದೆ. ರಷ್ಯಾದ ಮೇಲೆ ಉಕ್ರೇನ್ ಬಳಸುವ ಅಸ್ತ್ರಗಳು ಕೂಡ ಯುಎಸ್ಎ ಕೊಟ್ಟವುಗಳೇ ಆಗಿವೆ. ಮಧ್ಯ ಅಮೆರಿಕದ ದೇಶಗಳು, ಇರಾಕ್, ಇಂಡೋನೇಷ್ಯಾ ಮೊದಲಾದ ಕಡೆ ಯುಎಸ್ಎ ದಾಳಿ ಗೆದ್ದಿದೆ. ವಿಯೆಟ್ನಾಂ, ಅಫ್ಘಾನಿಸ್ತಾನ, ಕ್ಯೂಬಾಗಳಲ್ಲಿ ಸೋತಿದೆ. ರಷ್ಯಾ ದುರ್ಬಲವಾದರೂ ಇರಾನ್ ಸಬಲವಲ್ಲದಿದ್ದರೂ ಯುಎಸ್ಎಗೆ ಮಣಿದಿಲ್ಲ. ಚೀನಾದ ವಿರುದ್ಧ ಯುಎಸ್ಎ ಸಾಕಷ್ಟು ಮೂಲೆಗಳಿಂದ ತೂಳಿ ನೋಡಿತ್ತು. ಆದರೆ ಈಗ ಚೀನಾ ಯುಎಸ್ಎಯ ದೊಡ್ಡಣ್ಣ ಗತ್ತಿಗೆ ಸವಾಲಾಗಿ ಬೆಳೆಯುತ್ತಿದೆ. ಅಲ್ಲದೆ ಇತ್ತೀಚೆಗೆ ಚೀನಾವು ಒಂದು ಬಗೆಯ ಅಲಿಫ್ತ ನೀತಿಯನ್ನು ಘೋಷಿಸುತ್ತಾ ಬರುತ್ತಿದೆ. ಅದರ ಜೊತೆಗೆ ತನ್ನ ಪ್ರಭಾವದ ಒಂದು ವಲಯವನ್ನು ಕೂಡ ಕಟ್ಟಿಕೊಳ್ಳುತ್ತಿದೆ. ಆಹಾರ, ಇಂಧನ, ಬೆಳಕು, ನೀರು, ವೈದ್ಯಕೀಯ ಸರಬರಾಜು ಕೂಡ ಸಿಗದಂತೆ ಇಸ್ರೇಲ್ ಕಾರ್ಯಾಚರಿಸುತ್ತಿರುವುದು ತಿಳಿದುಬಂದಿದೆ. ಇದು ಗಾಜಾ ಪಟ್ಟಿಯ ಮೇಲೆ ನಡೆದಿರುವ ಅಕ್ರಮ ಎನ್ನುವುದು ಬಹುತೇಕ ಜಗತ್ತಿಗೆ ಗೊತ್ತಿರುವ ವಿಷಯವಾಗಿದೆ. ಇಸ್ರೇಲ್ ಸದ್ಯ ಐಸಿಸಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಸದಸ್ಯ ದೇಶವಲ್ಲ. ಆದ್ದರಿಂದ ಈ ವಾರೆಂಟ್ ಬಗೆಗೆ ನೇತಾನ್ಯೇಹು ತಲೆಕೆಡಿಸಿಕೊಳ್ಳುವುದಿಲ್ಲ. ಆದರೆ ವಿಶ್ವಸಂಸ್ಥೆ ಏನು ಮಾಡುತ್ತದೆ? ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆ ಏನು ಮಾಡುತ್ತದೆ? ಅವುಗಳು ಈ ಆಧಾರದ ಮೇಲೆ ಕಾರ್ಯರಂಗಕ್ಕೆ ಇಳಿದರೆ ಏನಾದರೂ ಆದೀತು. ಇಲ್ಲದಿದ್ದರೆ ಈ ವಾರೆಂಟ್ ಪುಸ್ಕ ಆಗುವ ಸಾಧ್ಯತೆಯೇ ಸ್ಪಷ್ಟವಿದೆ. ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಲು ಯೆಹೂದ್ಯರ ಚಿತಾವಣೆಯೇ ಕಾರಣವಾಗಿತ್ತು. ಕರುಣೆ ಗಲ್ಲಿಗೇರಿದ್ದಕ್ಕೆ ದೊಡ್ಡ ಚರಿತ್ರೆ ಇದೆ. ಹೀಗಿರಲು ಮುಂದೇನು ನೋಡೋಣ ಬನ್ನಿ. ಸಿರಿಯಾ, ಯಮನ್, ಇರಾನ್ ಮೇಲೆ ಇಸ್ರೇಲ್ ಈಗ ಕೆಂಗಣ್ಣು ಬೀರುತ್ತಿರುವುದಕ್ಕೆ ಯುಎಸ್ಎ ಚಿತಾವಣೆ ಮಾತ್ರ ಕಾರಣವಾಗಿರುವುದು ಸಾಧ್ಯ. ಇಸ್ರೇಲ್ ಹುಟ್ಟಿದ ಸಂದರ್ಭದಲ್ಲಿ ಈಜಿಪ್ಟ್ ಸಹಿತ ಆ ಸುತ್ತಿನ ಹಲವು ದೇಶಗಳು ಅದನ್ನು ವಿರೋಧಿಸಿದ್ವು. ಆ ಕಾಲ ಈಗಿಲ್ಲ. ಈಗ ಪ್ಯಾಲೆಸ್ತೀನ್ ಹೊರತು ಬೇರೆಯವರ ಜೊತೆಗೆ ನೇರ ಕಾರಣವಿಲ್ಲದಿದ್ದರೂ ಇಸ್ರೇಲ್ ಹೋರುವುದು ಅನಗತ್ಯವಾಗಿ ಮಾನವೀಯತೆಯ ವಿರುದ್ಧದ ದಾಳಿ ಎಂದು ಹೇಳಬಹುದು. ಇಸ್ರೇಲ್ ಯಹೂದ್ಯರ ನಾಡು. ಈ ಯಹೂದ್ಯರೇ ರೋಮನ್ನರ ಮೇಲೆ ಒತ್ತಡ ಹೇರಿ ಏಸುಕ್ರಿಸ್ತನನ್ನು ಶಿಲುಬೆಗೇರಿಸಲು ಕಾರಣರಾದರು.
ಹಾಗಾಗಿ ಕರುಣೆಯ ನಾಶಕ್ಕೆ ದೊಡ್ಡ ಇತಿಹಾಸವೇ ಇದೆ ಎಂದಾಯಿತು. ಇನ್ನು ಈ ಅದಾನಿ ಉದ್ಯಮಗಳು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸಿಂಗಾಪುರ, ಕೆನ್ಯಾ ಮೊದಲಾದ ಕಡೆ ಭಾರತದ ಹೆಸರು ಕೆಡಿಸಿರುವುದು ಹಿಂದೆ ವರದಿಯಾಗಿತ್ತು. ಬ್ರಿಟನ್ನಲ್ಲಿ ಕೂಡ ಸುದ್ದಿಯಾಗಿತ್ತು. ಭಾರತದಲ್ಲಿ ಇಂಧನ ಮತ್ತು ಬಂದರು ಎಂದು ಹೋದ ಕಡೆಯೆಲ್ಲ ಹೆಸರು ಕೆಡಿಸಿಕೊಳ್ಳುವುದು, ಕಾಸಿನಿಂದ ಮುಚ್ಚಿಕೊಳ್ಳುವುದು ನಡೆದಿದೆ. ಕಡಲು ಕೆಡಿಸಿ ಕಡಲ ಮಕ್ಕಳಿಗೆ ಕೊಡುಗೆ ನೀಡಿ ನಕ್ಕದ್ದು ಕೂಡ ಟೀಕೆಗೆ ಗುರಿಯಾಗಿತ್ತು. ಇನ್ನು ವಿಶೇಷವೆಂದರೆ ಅದಾನಿ ಎಂದರೆ ಬೇನಾಮಿ ಮೋದಿ ಎಂದು ದಿಲ್ಲಿ ಮುಖ್ಯಮಂತ್ರಿಯಾಗಿದ್ದ ಅರವಿಂದ ಕೇಜ್ರಿವಾಲ್ ಹೇಳಿದ್ರು. ಅದಾದ ಬೆನ್ನಿಗೆ ಅವರ ಬಂಧನವಾಗಿ ಜೈಲಿಗೆ ಹೋಗಿದ್ರು. ಇಡಿ ಮತ್ತು ಸಿಬಿಐಗೆ ಸುಪ್ರೀಂ ಕೋರ್ಟ್ ಖಂಡನೆಯ ತೀರ್ಪು ನೀಡಿದ ಮೇಲಷ್ಟೇ ಅವರ ಬಿಡುಗಡೆಯಾಗಿತ್ತು. ಅಮೆರಿಕದಲ್ಲೇ ಉನ್ನತ ಶಿಕ್ಷಣ ಪಡೆದಿರುವ ಗೌತಮ್ ಅದಾನಿ, ಅವರ ಅಳಿಯ ಮತ್ತು ಕಂಪನಿಯ 6 ಉನ್ನತ ಅಧಿಕಾರಿಗಳು ಸೇರಿ 8 ಮಂದಿಯ ಮೇಲೆ ಅಮೆರಿಕದ ಬ್ರೂಕ್ಲಿನ್ ಕೋರ್ಟ್ಗೆ ಪ್ರಕರಣ ಹೋಗಿ ವಾರೆಂಟ್ ಜಾರಿಯಾಗಿದೆ. ಅಂತಾರಾಷ್ಟ್ರೀಯವಾಗಿ ಭಾರತದ ಮಾನ ಕಳೆಯುವ ಈ ಪ್ರಕರಣದಲ್ಲಿ ಯುಎಸ್ಎ ಆಡಳಿತವು ಭಾರತ ಸರ್ಕಾರದ ಜೊತೆಗೆ ಸರಿಯಾಗಿ ಸಂವಹನ ನಡೆಸಿ ಅದಾನಿ ಮತ್ತು ಇತರರನ್ನು ಯುಎಸ್ಎ ಕೋರ್ಟ್ಗೆ ಹಾಜರಾಗುವಂತೆ ಮಾಡಬೇಕು. ಇಲ್ಲದಿದ್ದರೆ ಇದು ಕೂಡ ಇನ್ನೊಂದು ಪುಸ್ಕತ್ರ ನಾಟಕ ಆಗುತ್ತದೆ. ಎಳೆಯುತ್ತಾ ಹೋಗಿ ಕೊಚ್ಚೆಗುಂಡಿಯಲ್ಲಿ ಮರೆಯಾಗುತ್ತದೆ. 62ರ ಗೌತಮ್ ಅದಾನಿ, ಅದಾನಿ ಗ್ರೀನ್ ಎನರ್ಜಿಯ ಅವರ ಅಳಿಯ ಸಾಗರ್ ಅದಾನಿ ಹಾಗೂ ವಿನೀತ್ ಜೈನ್, ರಂಜಿತ್ ಗುಪ್ತಾ, ರೂಪೇಶ್ ಅಗರ್ವಾಲ್, ಸಿರಿಲ್ ಕಬಾನೆಸ್, ಸೌರಭ್ ಅಗರ್ವಾಲ್, ದೀಪಕ್ ಮೆಲ್ಹೋತ್ರಾ ಇತರ ಆರೋಪಿಗಳು. ಈ 8 ಆರೋಪಿಗಳಲ್ಲಿ ಕೊನೆಯ 3 ಅದಾನಿ ಗುಂಪಿನ ಮಾಜಿ ಅಧಿಕಾರಿಗಳಾಗಿದ್ದಾರೆ. ಕೂಡಲೇ ಯುಎಸ್ಎ ನ್ಯಾಯಾಂಗವು ಭಾರತ ಸರ್ಕಾರವನ್ನು ಸಂಪರ್ಕಿಸಿ ಇವರನ್ನು ವಶಕ್ಕೆ ಪಡೆಯಬೇಕು ಎನ್ನುವುದು ಹಿರಿಯ ಕ್ರಿಮಿನಲ್ ವಕೀಲರುಗಳ ಅಭಿಪ್ರಾಯವಾಗಿದೆ. ಭಾರತದ ಈಗಿನ ಸರ್ಕಾರವು ಅದಾನಿ ಹಿಡಿತದಲ್ಲಿದೆ. ಪ್ರಧಾನಿಯವರು ಇನ್ನೂ ಅದಾನಿಯನ್ನು ರಕ್ಷಿಸಬಾರದು ಎಂದು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ದೊಡ್ಡವರ ಸಮಾಚಾರ ಸ್ವಾಮಿ, ಯಾವುದರಲ್ಲಿ ದೊಡ್ಡವರು ಎಂದು ಕೇಳಿಯೂ ಪ್ರಯೋಜನವಿಲ್ಲ. ಮನಸ್ಸು, ಹೃದಯ ದೊಡ್ಡದಿದ್ದು ಪ್ರಯೋಜನವಿಲ್ಲ. ಹಣದ ಗಂಟು, ಅಧಿಕಾರದ ನೆಂಟು ಇದ್ದವರು ಮಾತ್ರ ದೊಡ್ಡವರು ಎಂದು ಈಗ ಲೆಕ್ಕ ಅಲ್ವೇ ಸ್ವಾಮಿ. ದೊಡ್ಡವರ ಕೆಟ್ಟ ಸಮಾಚಾರಗಳು ಸುದ್ದಿಯಾದರೂ ಕೂಡ ಅದಕ್ಕೆ ಅವರು ಶಿಕ್ಷೆಗೆ ಒಳಗಾದುದನ್ನು ದುಡ್ಡಿನಲ್ಲಿ ಸಣ್ಣ ಜನರು ಕಂಡುದು ಕಡಿಮೆ. ಹಾಗಾಗಿ ದೊಡ್ಡವರ ಮೇಲಿನ ವಾರೆಂಟ್ಗಳಿಗೆ ಪುಸ್ಕ ಭವಿಷ್ಯ. ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಸದ್ಯಕ್ಕೆ ಹೊರಗೆ ಬರೋಣ. ನಮಸ್ಕಾರ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.